ನೂರಾರು ಜನ ಕೌರವ್ರನ್ನ ಎದುರಿಸಿದವ್ ನೀನು, ನಿನ್ನ ಸೈನ್ಯ ಉಳಿಸ್ಕೊಳಕ್ಕಾಗಲಿಲ್ಲ. ಇನ್ನೊಂದು ದುನಿಯಾ ವಿಜಯ್ ಅವರ ಒಂದು ಕ್ಯಾರೆಕ್ಟರ್ ಇಷ್ಟ ಆಗೋದು ಎಲ್ಲಿ ಅಂದರೆ, ಇವರು ತುಂಬ ಹೊಸ ಪ್ರತಿಭೆಗಳನ್ನು ಚಾನ್ಸ್ ಕೊಡ್ತಾರೆ, ಹೊಸ ಪ್ರತಿಭೆಗಳನ್ನು ತನ್ನ ಮೂವಿಯಲ್ಲಿ ಹಾಕೊಂಡು ಸಿನಿಮಾನ ಮಾಡ್ತಾರೆ ಮತ್ತು ಹೊಸ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸ್ತಾರೆ. ಅದು ತುಂಬ ಒಂದು ಇಷ್ಟ ಆಗೋ ಒಂದು ಗುಣ ಅವ್ರ ಹತ್ರ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರಶಾಂತ್. ಎಲ್ರಿಗೂ ರಿವ್ಯೂ ವಿತ್ ಪ್ರಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಯಾವ ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಭೀಮಾ ಒಂದು ಕನ್ನಡದ ದುನಿಯಾ ವಿಜಯ್ ಅವರು ಆ್ಯಕ್ಟ್ ಮಾಡಿರೋ ಮತ್ತು ನಿರ್ದೇಶನ ಮಾಡಿರೋ ಒಂದು ಸಿನಿಮಾ. ಇದೊಂದು ವಿಮರ್ಶೆ ಹಾಗೂ ಸಲಗ ಮೂವಿಗೂ ಮತ್ತು ಭೀಮಾ ಮೂವಿಗೂ ಯಾವ ಥರ ಲಿಂಕ್ ಇದೆಯಾ ಇಲ್ವಾ ಒಂದು ಅನಿಸಿಕೆ ಅಥವಾ ಅಭಿಪ್ರಾಯ ಅಂತಾನೆ ಹೇಳ್ಬೋದು. ಸ್ಯಾಂಡಲ್ವುಡ್ನಲ್ಲಿ ತುಂಬ ದಿನಗಳ ನಂತರ ಒಂದು ಒಳ್ಳೆ ಸಿನಿಮಾನ ನೋಡಿದೆ ಅಂತ ಒಂದು ತೃಪ್ತಿ ನನಗಂತೂ ಇದೆ. ಯಾಕಂದರೆ ಕೆಲವು ತಿಂಗಳಿಂದ ಯಾವ ಕನ್ನಡ ಮೂವಿ ಅಷ್ಟೊಂದು ಬಂದರೂ ಕೂಡ ಅಷ್ಟೊಂದು ಸದ್ ಮಾಡಿಲ್ಲ. ಆದರೆ ಇವಾಗ ಒಂದು ಭೀಮಾಯಿಂದ ಶುರು ಆಗಿದ್ದು, ಲಾಸ್ಟ್ ಟೈಮ್ ಕೂಡ ಯಾವ ಮೂವಿನೂ ಬರ್ತಾ ಇರಲ್ಲ, ಅವಾಗ ಸಲಗದಿಂದನೇ ಸ್ಟಾರ್ಟ್ ಆಗಿದ್ದು. ಸಲಗದಿಂದ ಸ್ಟಾರ್ಟ್ ಆದಮೇಲೆ ನಮ್ಮ ಸ್ಯಾಂಡಲ್ವುಡ್ ಎಲ್ಲೂ ನಿಂತೇ ಇರಲಿಲ್ಲ. ಹಾಗೆ ಮತ್ತೆ ದುನಿಯಾ ವಿಜಯ್ ಅವರು ತನ್ನ ಒಂದು ಆ್ಯಕ್ಟಿಂಗಿಂದ ಒಂದು ಡೈರೆಕ್ಷನಿಂದ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಲಗ ಸಿನಿಮಾ ನೋಡಿದವ್ರಿಗೆ ಈ ಸಿನಿಮಾ ಅಷ್ಟೊಂದು ಹೊಸದಾಗಿ ಅಂತೂ ಕಾಣಲ್ಲ. ಅದೇ ರೌಡಿಸಮ್, ಅದೇ ಒಂದು ದಾದಾಗಿರಿ ಅದೇ ಇರುತ್ತೆ. ಆದರೆ ಟಾಪಿಕ್ ಮೆಸೇಜ್ ಚೇಂಜ್ ಇದೆ. ಅದರಲ್ಲಿ ಒಂದು ಎಮೋಷ್ನಲ್ ಸ್ಟೋರಿಯನ್ನು ಇಟ್ಕೊಂಡು ಒಂದು ಫ್ಯಾಮಿಲಿ ಡ್ರಾಮಾ, ಒಂದು ಫ್ಯಾಮಿಲಿ ಎಮೋಷ್ನಲ್ಲ ಇಟ್ಟಿದ್ರು. ಇದರಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಅಂದರೆ ಇವಾಗಿನ ಹುಡುಗರು ಗಾಂಜಾ ನಶೆಯಲ್ಲಾಗಿರ್ಬೋದು, ಡ್ರಗ್ಸ್, ಹಲವಾರು ನಶೆಗಳಲ್ಲಿ ತನ್ನ ಲೈಫನ್ನು ಹಾಳು ಮಾಡ್ಕೊತಿದ್ದಾರೆ. ಆ ಟಾಪಿಕ್ ಇಟ್ಕೊಂಡು ಒಂದು ಸಿನಿಮಾನ ಮಾಡಿದ್ದಾರೆ. ಟಾಪಿಕ್ ತುಂಬ ಚೆನ್ನಾಗಿದೆ, ಮೆಸೇಜ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಟರ್ಸ್ಗಳಂತಂತೂ ಮಾತಾಡೋಂಗಿಲ್ಲ, ಎಲ್ಲರೂ ಬೆಸ್ಟಾಗಿ ಮಾಡಿದ್ದಾರೆ. ಮತ್ತು ದುನಿಯಾ ವಿಜಯ್ ಅವರು ಡೈಲಾಗ್ಸ್ ಕಮ್ಮಿ ಇದ್ದರೂ ಫುಲ್ ಆ್ಯಕ್ಷನ್ ಪ್ಯಾಕ್ ಅಂತಲೇ ಹೇಳ್ಬೋದು. ಸಲಗ ಅಲ್ಲಿ ಒಂದು ಕೌಂಟ್ರ್ ಮೇಲೆ ಕೌಂಟ್ರ್ ಡೈಲಾಗ್ಸ್ಗಳು ಇರ್ತೀವಿ. ಇದರಲ್ಲಿ ಡೈಲಾಗ್ಗಳನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಡೈಲಾಗ್ಗಳಿಗಿಂತ ಒಂದು ಆ್ಯಕ್ಷನ್ ಎಕ್ಸ್ಪ್ರೆಷನ್ಗಳಿಂದನೇ ತುಂಬ ಒಂದು ಚೆನ್ನಾಗಿ ಮೂಡ್ ಬಂದಿದೆ. ಭೀಮಾ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ, ಭೀಮಾ ಕ್ಲೈಮ್ಯಾಕ್ಸ್ ಎಲ್ಲ ಮುಗಿದ್ಮೇಲೆ ಲಾಸ್ಟ್ಗೆ ಒಂದು ಕ್ಲಿಪ್ ಬರುತ್ತೆ. ಆವಾಗ ದುನಿಯಾ ವಿಜಯ್ ಅವರು ಸಲಗ 2 ಸಿನಿಮಾನ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಅಂತ ಮಾಡಲ್ಲ ಅಂದರೆ ಒಂದು ಗ್ಲಿಮ್ಸ್ನ ತೋರಿಸ್ತಾರೆ. ಆ ಸಲಗ ಮೂವಿ ಹಾಗೂ ಭೀಮಾ ಮೂವಿ ಹೇಗೆ ಲಿಂಕ್ ಆಗಿರುತ್ತೆ ನನ್ನ ಪ್ರಕಾರ ನೋಡಿ. ಭೀಮಾ ಮೂವಿಯಲ್ಲಿ ದುನಿಯಾ ವಿಜಯ್ ಅವ್ರ ಕ್ಯಾರೆಕ್ಟರ್ ಇದೆ ಮತ್ತು ಸಲಗ ಅಲ್ಲಿ ಅವ್ರ ಕ್ಯಾರೆಕ್ಟರ್ ಇದೆ. ಡಬಲ್ ಕ್ಯಾರೆಕ್ಟರ್ ಆಗಿರ್ಬೋದು. ಅಂದರೆ ಸಲಗ 2 ಅಲ್ಲಿ ಇಬ್ಬರು ಒಂದಾಗಬಹುದು, ಇಲ್ಲದೆ ಇರ್ಬೋದು. ಆದರೂ ಕೂಡ ಡಬಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಓಕೆ. ಬಟ್ ಆದರೆ ಅದರಲ್ಲಿ ಸಲಗ ಮೂವಿ ಹಾಗೂ ಭೀಮಾ ಮೂವಿಯಲ್ಲಿ ಹಲವಾರು ಸೇಮ್ ಕ್ಯಾರೆಕ್ಟರ್ಸ್ಗಳಿವೆ, ಆದರೆ ಡಿಫ್ರೆಂಟ್ ನೇಮ್ಸ್. ಅಂದರೆ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಸಲಗ ಮೂವಿ ನೋಡಿದರೆ, ಸಲಗ ಮೂವಿಯಲ್ಲಿ ಕಾಕ್ರೋಚ್ ಇರ್ತಾನೆ, ಕಾಕ್ರೋಚ್ ಸೂದಿ ಅಂತ ಸಲಗ ಮೂವಿಯಲ್ಲಿ ಇರ್ತಾರೆ. ಹಾಗೂ ಈಗ ಭೀಮಾ ಮೂವಿಯಲ್ಲಿ ಸೇಮ್ ಕ್ಯಾರೆಕ್ಟರ್ ಇದೆ, ಶುಂಠಿ ಅಂತ ಅವ್ರ ಹೆಸರು. ಸಲಗ ಮೂವಿಯಲ್ಲೂ ಇರ್ತಾರೆ, ಇದರಲ್ಲಿ ಇರ್ತಾರೆ. ಅದು ಹೇಗೆ ಲಿಂಕ್ ಆಗುತ್ತೆ? ಮತ್ತೆ ಸಲಗ ಮೂವಿಯಲ್ಲಿ ಅಚ್ಯುತ್ ಕುಮಾರ್ ಅವರು ಇರ್ತಾರೆ ಹಾಗೂ ಭೀಮಾ ಮೂವಿಯಲ್ಲೂ ಅಚ್ಯುತ್ ಕುಮಾರ್ ಇದ್ದಾರೆ. ಭೀಮಾ ಮೂವಿಯಲ್ಲಿ ಡಿಫ್ರೆಂಟ್ ಹೆಸರಿದೆ ಮತ್ತು ಸಲಗದಲ್ಲಿ ಕೂಡ ಡಿಫ್ರೆಂಟ್ ಹೆಸರಿದೆ. ಅದು ಹೇಗೆ ಲಿಂಕ್ ಆಗುತ್ತೆ? ಮತ್ತು ಇನ್ನೂ ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು, ಎಲ್ಲ ಡಿಫ್ರೆಂಟ್ ಹೆಸರುಗಳಿಂದ ಡಿಫ್ರೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ. ಇದೆಲ್ಲ ಇದ್ದರೆ ಸಲಗ ಮತ್ತು ಭೀಮಾ ಮೂವಿ ಹೇಗೆ ಲಿಂಕ್ ಆಗಿರುತ್ತೆ? ಮತ್ತು ಈ 2 ಟೈಮ್ ಝೋನ್ಗಳು ಬೇರೆ ಬೇರೆ ಇದೆ. ಈ 2 ಮೂವಿ ರೌಡಿ ಶೀಟರ್ಸ್ಗಳಿಗೆ. ಆದರೂ ಕೂಡ ದುನಿಯಾ ವಿಜಯ್ ಅವರು ಒಂದು ಎಲ್ಲರೂ ಪಾರ್ಟ್ 2ನ ಅನೌನ್ಸ್ ಮಾಡ್ತಿದ್ದಾರೆ ಅಂತ ತಾನು ಕೂಡ ಮಾಡಿದ್ದಾರಾ ಇಲ್ಲವಾ, ನಿಜವಾಗ್ಲೂ ಅವ್ರ ಹತ್ರ ಸಲಗ 2 ಮತ್ತು ಭೀಮಾನ ಲಿಂಕ್ ಮಾಡೋ ಯಾವುದೋ ಸ್ಟೋರಿ ಇದೆಯಾ ಅಂತ ನಮಗೆ ಗೊತ್ತಿಲ್ಲ. ಇದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಕ್ಯಾರೆಕ್ಟರ್ಗಳನ್ನ ಹೇಗೆ ಸಿಂಕ್ ಮಾಡ್ತಾರೆ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಮತ್ತು ಸಲಗ ಮೂವಿಯಲ್ಲಿ ಡಾಲಿ ಧನಂಜಯ್ ಪೊಲೀಸ್ ಪಾತ್ರ ಮತ್ತು ಭೀಮಾ ಮೂವಿಯಲ್ಲಿರುವ ಪ್ರಿಯಾ ಅವರು ಕೂಡ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿಂದ ಇಬ್ಬರು ಕೂಡ ಒಂದು ಕೊಲ್ಯಾಬ್ ಆಗಿ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ಬೋದು ಸಲಗ 2 ಮೂವಿಯಲ್ಲಿ. ಇದೊಂದು ಪಾಸಿಬಿಲಿಟೀಸ್ ಇದೆ. ಆದರೆ ನನಗೆ ಕಾಡ್ತಿರೋ ಪ್ರಶ್ನೆ ಅಂದರೆ ಕಾಕ್ರೋಚ್ ಹಾಗೂ ಅಚ್ಯುತ್ ಕುಮಾರ್ ಡಿಫ್ರೆಂಟ್ ನೇಮ್ಸ್, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ 2 ಮೂವಿಯಲ್ಲಿ ಮತ್ತು 3ನೇ ಮೂವಿಯಲ್ಲಿ ಹೇಗೆ ಲಿಂಕ್ ಆಗುತ್ತೆ ಅಂತ ಒಂದು ಪ್ರಶ್ನೆ. ಮತ್ತು ಇನ್ನೊಂದು ದುನಿಯಾ ವಿಜಯ್ ಅವರ ಒಂದು ಕ್ಯಾರೆಕ್ಟರ್ ಇಷ್ಟ ಆಗೋದು ಎಲ್ಲಿ ಅಂದರೆ, ಇವರು ತುಂಬ ಹೊಸ ಪ್ರತಿಭೆಗಳನ್ನು ಚಾನ್ಸ್ ಕೊಡ್ತಾರೆ, ಹೊಸ ಪ್ರತಿಭೆಗಳನ್ನು ತನ್ನ ಮೂವಿಯಲ್ಲಿ ಹಾಕೊಂಡು ಸಿನಿಮಾನ ಮಾಡ್ತಾರೆ ಮತ್ತು ಹೊಸ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸ್ತಾರೆ. ಅದು ತುಂಬ ಒಂದು ಇಷ್ಟ ಆಗೋ ಒಂದು ಗುಣ ಅವ್ರ ಹತ್ರ.
ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪಾಪ ಹೆಚ್ಚಾವೋ